ಗೈಸ್ ವೀಕೆಂಡ್ ಆದರೆ ಎಲ್ಲಿ ಹೋಗೋದು ಅಂತ ಪ್ಲ್ಯಾನ್ ಮಾಡ್ತಾನೇ ಇರ್ತೀವಿ, ಇಲ್ಲಿ ಹೋಗೋದಾ ಅಲ್ಲಿ ಹೋಗೋದಾ ಅಂತ. ಸೊ ಸಾಕಷ್ಟು ಜಾಗಗಳನ್ನ ಬೆಂಗಳೂರು ಸುತ್ತಮುತ್ತ ಇರುವಂಥ ಒನ್ ಡೇ ಟ್ರಿಪ್ಗಳನ್ನ ನಾವು ಆಲ್ರೆಡಿ ಹೊಡೆದ್ಬಿಟ್ಟಿರ್ತೀವಿ. ಯಾಕಂದರೆ ಮೋಸ್ಟ್ ಪಾಪ್ಯುಲರ್ ಪ್ಲೇಸಸ್ ಅದು. ಸೊ ಒಂದು ಮಂದಾರಗಿರಿ ಬೆಟ್ಟ ಇರ್ಬೋದು ಅಥವಾ ಬೇರೆ ಲೇಕ್ಗಳಿರ್ಬೋದು, ಬೆಂಗಳೂರು ಸುತ್ತಮುತ್ತ ಇರುವಂತಹ ಸಾಕಷ್ಟು ಪ್ಲೇಸಸ್ನ ನಾವು ಆಲ್ರೆಡಿ ನೋಡಿಬಿಟ್ಟಿರ್ತೀವಿ. ಸೊ ದಿಸ್ ಟೈಮ್ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಒಂದು ಸ್ವಲ್ಪ ದೂರದಲ್ಲಿ ಒನ್ ಡೇ ಬೈಕ್ ರೈಡ್ ಸ್ಪಾಟ್ನ ಹುಡ್ಕೋಣ ಅಂತ ಅಂದ್ಕೊಂಡೆ. ಸೊ ದಟ್ ಈಸ್ ವೆನ್ ಐ ಕೇಮ್ ಅಕ್ರಾಸ್ ದಿಸ್ ಪರ್ಟಿಕ್ಯುಲರ್ ಪ್ಲೇಸ್. ಸೊ ಈ ಜಾಗಕ್ಕೆ ರೈಡ್ ಕೂಡ ಹೈವೇ, ಇಟ್ಸ್ ಅ ಮಿಕ್ಸ್ಚರ್ ಆಫ್ ಹೈವೇಸ್ ಆ್ಯಂಡ್ ಸ್ಮಾಲ್ ವಿಲೇಜ್ ರೋಡ್ಸ್ ವಿತ್ ಲಶ್ ಗ್ರೀನರಿ ಆನ್ ಬೋತ್ ದ ಸೈಡ್ಸ್. ಸೊ ಇದು ಒಂದು ದೇವಸ್ಥಾನ, ಇಂಥ ದೇವಸ್ಥಾನ ಅಲ್ಲ, ಈ ದೇವಸ್ಥಾನದ ಒಂದು ಸ್ಪೆಷಾಲಿಟಿ ಇದೆ. ಅದೇನು ಅಂತ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಇದೊಂದು ಆಫ್ ಬೀಟ್ ಹಿಡನ್ ಜೆಮ್ ಜಾಗ. ಸುಮಾರು ನಮ್ಮ ಒಂದು JP ನಗರ್ ಜಯನಗರ್ ಆ ಏರಿಯಾ ಕಡೆಯಿಂದ ಸುಮಾರು 65 ಕಿಲೋಮೀಟರ್ಸ್ ದೂರದಲ್ಲಿದೆ. ಸೊ ಅಂಡರ್ 75 ಕಿಲೋಮೀಟರ್ಸ್ ಅಂತ ಹೇಳ್ಬೋದು. ಆ್ಯಂಡ್ ದಿಸ್ ಇಸ್ ಅ ವೆರಿ ಸ್ಪೆಷಲ್ ಪ್ಲೇಸ್. ಯಾಕಂದರೆ ಒಂದು ಇಟ್ಸ್ ಇನ್ ದ ಮಿಡಲ್ ಆಫ್ ನೇಚರ್, ಸುತ್ತಮುತ್ತ ಹಳ್ಳಿಗಳ ಮಧ್ಯ ಒಂದು ನದಿ ಹರಿಯೋ ಪಕ್ಕದಲ್ಲಿ ಇರುವಂತಹ ಒಂದು ದೇವಸ್ಥಾನ. ನೀವು ನನ್ನಿಂದ ನೋಡಬಹುದು ಶಿವಲಿಂಗ ಇದೆ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಐ ಪ್ರೆಸೆಂಟ್ ಟು ಯು ಉದನಪಳ್ಳಿಯ ಶಿವ ಟೆಂಪಲ್. ದಿಸ್ ಪ್ಲೇಸ್ ಇಸ್ ಲೊಕೇಟೆಡ್ ವೆರಿ ಕ್ಲೋಸ್ ಟು ಹೊಸೂರು. ಈ ಒಂದು ದೇವಸ್ಥಾನ ಬಹಳನೇ ವಿಶೇಷವಾದ. ಯಾಕೆ ಅಂದರೆ ಸೊ ದಿಸ್ ಟೆಂಪಲ್ ನಾಟ್ ಓನ್ಲಿ ಆಫರ್ಸ್ ಪೀಸ್ ಆಫ್ ಮೈಂಡ್ ಬಟ್ ಆಲ್ಸೋ ಅನ್ ಅಮೇಝಿಂಗ್ ಆ್ಯಂಡ್ ಫೆಂಟಾಸ್ಟಿಕ್ ವ್ಯೂ. ಈ ಒಂದು ದೇವಸ್ಥಾನದ ಪಕ್ಕದಲ್ಲೇ ನೀವು ಪೊನ್ನೆಯಾರ್ ರಿವರ್ನ ನೋಡ್ಬೋದು. ಆ ರಿವರ್ ಬಗ್ಗೆ ನಾನು ಇನ್ನೂ ಹೆಚ್ಚು ಮಾಹಿತಿ ಕೊಡ್ತೀನಿ. ಸೊ ಈ ಒಂದು ದೇವಸ್ಥಾನ ಸೀನಿಕ್ ವ್ಯೂಸ್ಗೆ ಫೇಮಸ್. ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇವಾಗ ಸಮ್ಮರ್ ಆಗಿರೋದ್ರಿಂದ ಇಲ್ಲಿ ನಿಮಗೆ ಅಷ್ಟು ನೀರನ್ನ ನೀವು ಕಾಣಿಸೋದಿಲ್ಲ, ಬರೀ ದೇವಸ್ಥಾನದ ಹಿಂದೆ ನೀವು ನೀರನ್ನ ನೋಡ್ಬೋದು. ಆದರೆ ಮಳೆಗಾಲದಲ್ಲಂತೂ ಇಲ್ಲಿ ದರ್ಶನ ಕಂಪ್ಲೀಟಾಗಿ ಕಟ್ ಆಫ್ ಆಗೋಗುತ್ತೆ. ಯಾಕಂದರೆ ನಾನು ಏನು ನಿಂತ್ಕೊಂಡಿದ್ದೀನಿ ಎಲ್ಲ ಕಡೆ ಕಂಪ್ಲೀಟ್ ನದಿ ಉಕ್ಕಿ ಹರಿದೋಗುತ್ತೆ. ಎಲ್ಲ ಏನೇ ಯಾವ ನಿಮ್ದೆಲ್ಲ? ನಮ್ದು ಹೊಸಳ್ಳಿ ಇಲ್ಲಿಂದ ಇಲ್ಲಿ ಫುಲ್ ಜಾಲಿ. ಏನ್ ಬರ್ತಾ ಇರ್ತೀರಾ ಅವಾಗ ಹತ್ರ ನಿಮ್ಮೂರಿಂದ? ಏನ್ ಓದ್ತಿರಲ್ಲ? ನಾವು ನೈನ್ತ್. ಎಲ್ಲರೂ ನೈನ್ತಾ? ಒಂದೇ ಸ್ಕೂಲು? ಬಾ ಫ್ರೆಂಡ್ಸ್ ಹೀಗೆ ಇರಪ್ಪ. ಈಜ್ಬೋದು ಈ ಒಂದು ನದಿಯಲ್ಲಿ. ಸಾಕಷ್ಟು ಮಕ್ಕಳು ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಬಂದು ಇಲ್ಲಿ ನೋಡಿ, ಅಲ್ಲಿ ಎಗರ್ಕೊಂಡು ಹೊಟ್ಟೆಗೆ ಟೈರ್ ಟ್ಯೂಬ್ ಹಾಕೊಂಡು ಈ ಒಂದು ಹಳ್ಳಿ ಸೊಗಡನ್ನು ದೇ ಆರ್ ಎಂಜಾಯಿಂಗ್ ದರ್ ಲೈಫ್ ಟು ದ ಕಂಪ್ಲೀಟ್ ಅಥವಾ ಫುಲ್ಲೆಸ್ಟ್ ಅಂತ ನೀವು ಹೇಳ್ಬೋದು. ಬಿಸಿಲು ಇವಾಗ ಸುಡ್ತಾ ಇದೆ, ಬಟ್ ದ ರೈಟ್ ಟೈಮ್ ಟು ಕಮ್ ಹಿಯರ್ ವುಡ್ ಬಿ ಇನ್ ದ ಅರ್ಲಿ ಮಾರ್ನಿಂಗ್ ಆರ್ ಇನ್ ದ ಲೇಟ್ ಈವ್ನಿಂಗ್ಸ್. ಸೊ ಬಿಸಿಲಲ್ಲಿ ಸನ್ಲೈಟ್ ಇದ್ದಾಗ ಬರೋದು ಒಳ್ಳೆಯದು. ಯಾಕಂದರೆ ಇಲ್ಲಿ ಬರಬೇಕಾಗಿರೋಂಥ ರೂಟ್ ಕೂಡ ಒಂದು ಹಳ್ಳಿ ಥ್ರೂ ಪಾಸ್ ಆಗುತ್ತೆ. ಆಲ್ದೋ ಇಟ್ ಇಸ್ ವೆರಿ ಗುಡ್, ನೋಡೋದಕ್ಕೆ ಬಹಳನೇ ಸುಂದರವಾಗಿರುತ್ತೆ, ಬಟ್ ಇಟ್ಸ್ ನಾಟ್ ದ್ಯಾಟ್ ಸೇಫ್ ಟೌನ್. ಸೊ ಅದಕ್ಕಾಗಿ ಬೆಳಗಿನ ಅರ್ಲಿ ಮಾರ್ನಿಂಗ್ ಅಥವಾ ಈವ್ನಿಂಗ್ಸ್ ಅರೌಂಡ್ 4-5 ಇಸ್ ದ ಬೆಸ್ಟ್ ಟೈಮ್ ಟು ವಿಸಿಟ್ ಹಿಯರ್. ಸೊ ಇಲ್ಲಿ ಇಷ್ಟು ದಿನ ನಿಮಗೆ ಯಾವುದೇ ಥರದ ಪೂಜಾರಿ ಇರ್ತಾ ಇರಲಿಲ್ಲ. ಸೊ ಇಲ್ಲಿ ಅವರೇ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ರು. ಆದರೆ ಈಗ ಒಬ್ಬರು ಪೂಜಾರನ ನೇಮಕ ಮಾಡಿದರೆ ಅವ್ರಿಗೊಂದು ಟೈಮಿಂಗ್ಸ್ ಇರುತ್ತೆ. ಸೊ ಅದ್ರ ತಕ್ಕಂಗೆ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು. ಸೊ ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಯು ಕ್ಯಾನ್ ಸಿ ದ ಪೊನ್ನೆಯಾರ್ ರಿವರ್. ಸೊ ನನ್ನಿಂದ ನೀವೇನು ನೋಡ್ತಾ ಇದ್ದೀರಾ, ದಿಸ್ ಇಸ್ ದ ಪೊನ್ನೆಯಾರ್ ರಿವರ್. ಸೊ ಇದು ಬರೋದು ನಮ್ಮ ಕರ್ನಾಟಕದಿಂದನೇ. ಇದು ಕರ್ನಾಟಕದ ಸೊತ್ತು ಅಂತಲೇ ಹೇಳ್ಬೋದು. ನಂದಿ ಹಿಲ್ಸ್ ಹತ್ರ ಇರುವಂಥ ನಂದಿ ದುರ್ಗ ಅನ್ನೋ ಜಾಗದಿಂದ ಈ ಒಂದು ನದಿ ಬರುತ್ತೆ. ಸೊ ಚಿಕ್ಕಬಳ್ಳಾಪುರದ ಡಿಸ್ಟ್ರಿಕ್ಟು. ಸೊ ಅದು ಬಂದು ನಮ್ಮ ಕರ್ನಾಟಕದ ಹತ್ರ ಬಂದು ಇಲ್ಲಿ ಕೃಷ್ಣಗಿರಿ ಹತ್ರ ಈ ಕಡೆ ತಮಿಳುನಾಡಿಗೆ ಸೇರುತ್ತೆ. ಆ್ಯಂಡ್ ಇದು ಸುಮಾರು ಒಂದು 457 ಕಿಲೋಮೀಟರ್ ಉದ್ದದ ಒಂದು ನದಿ ಅಂತ ಹೇಳ್ಬೋದು. ಇದು ಸೇರ್ತಾ ಕೊನೆಗೆ ಬೇ ಆಫ್ ಬೆಂಗಾಲಲ್ಗೆ ಸೇರಿ ಮರ್ಜ್ ಆಗುತ್ತೆ. ಆ್ಯಂಡ್ ದಿಸ್ ರಿವರ್, ದ ಕಂಡೀಷನ್ ಐ ಡೋಂಟ್ ನೋ, ದ ಕಂಡೀಷನ್ ಇಸ್ ನಾಟ್ ದ್ಯಾಟ್ ಗ್ರೇಟ್ ನೋಡೋದಕ್ಕೆ ಇವಾಗ ಇದು. ಸೊ ಸ್ವಲ್ಪ ಯೆಲ್ಲೋಯಿಶ್ ಆಗಿ ಫೋಮ್ ಆಗಿದೆ. ಐ ಥಿಂಕ್ ಇಟ್ ಮೈಟ್ ಬಿ ಮಿಕ್ಸ್ಡ್ ವಿತ್ ಸಮ್ ಕೆಮಿಕಲ್ಸ್, ಅಥವಾ ಇದು ನ್ಯಾಚುರಲ್ ಸ್ಟೇಟೇ ಹಾಗೆ ಇದೆಯಾ ಗೊತ್ತಿಲ್ಲ. ಪಕ್ಕದಲ್ಲಿ ಅಲ್ಲಿ ಒಂದು ನಡ್ಕೊಂಡು ಹೋಗೋ ಜಾಗ ಇದೆ. ಸೊ ಯು ಕ್ಯಾನ್ ವಾಕ್ ಆನ್ ದಿಸ್. ಇಲ್ಲಿಂದ ಅಲ್ಲಿವರೆಗೂ ನಡ್ಕೊಂಡು ಹೋಗ್ಬೋದು. ನೋಡಿ, ಇಲ್ಲಿ ಮಕ್ಕಳು ಆಟ ಆಡ್ತಿದ್ದಾರೆ, ಕೂತ್ಕೊಂಡಿದ್ದಾರೆ. ಸೊ ಅಲ್ಟಿಮೇಟ್ಲಿ ಹೇಳೋದಾದರೆ ದಿಸ್ ನಾಟ್ ಓನ್ಲಿ ಈಸ್ ಅ ಟೆಂಪಲ್ ಬಟ್ ಆಲ್ಸೋ ಅ ಗ್ರೇಟ್ ಪಿಕ್ನಿಕ್ ಸ್ಪಾಟ್ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲೇ ಸ್ನಾನ ಮಾಡ್ತಾರೆ, ಇಲ್ಲೇ ಆರಾಮಾಗಿ ಎಂಜಾಯ್ ಮಾಡ್ತಾರೆ. ಅದ್ರ ಪಕ್ಕದಲ್ಲಿ ಇಲ್ಲೇ ದೇವಸ್ಥಾನ ಇದೆ, ನಮಸ್ಕಾರ ಮಾಡ್ತಾರೆ ಆ್ಯಂಡ್ ಆರಾಮಾಗಿ ನಡ್ಕೊಂಡು ಹೋಗ್ತಾರೆ. ಇಲ್ಲಿನ ಸುತ್ತಮುತ್ತ ಹಳ್ಳಿ ಜನರಿಗಂತೂ ಈ ಪ್ಲೇಸು ಒಂದು ಪರ್ಫೆಕ್ಟ್ ಪಿಕ್ನಿಕ್ ಗೆಟ್ ಅವೇ ಥರ. ಸೊ ನೀವು ನೋಡ್ಬೋದು, ಹೊಸಳ್ಳಿ ಹುಡುಗರಾಗಿರ್ಬೋದು, ಮಕ್ಕಳು ಬಂದು ಫುಲ್ ಜಾಲಿ ಮಾಡ್ತಾ ಇದ್ದಾರೆ, ಇಲ್ಲಿ ಎಂಜಾಯ್ ಮಾಡ್ತಿದ್ದಾರೆ. ಇಲ್ಲಿ ಬರಬೇಕಾದ್ರೆ ನೀವು ಇದೊಂದು ಏನು ಅಬ್ಸರ್ವ್ ಮಾಡಬೇಕು ಅಂದರೆ, ನಾಟ್ ಮೆನಿ ಪ್ಲೇಸಸ್ ಟು ಈಟ್. ಎಲ್ಲ ಚಿಕ್ಕ ಅಂಗಡಿಗಳಿವೆ. ಸೊ ಲೋಕಲ್ ಶಾಪ್ಸ್ ಇರ್ಬೋದು, ಲೋಕಲ್ ಚಿಕ್ಕ ಒಂದು ಫುಡ್ ಪಾಯಿಂಟ್ಸ್ಗಳಿವೆ. ಅದು ಬಿಟ್ಟು ಬೇರೆ ಏನೂ ಇಲ್ಲ. ಸೊ ಮೇಕ್ ಶ್ಯೂರ್ ಯು ಗೆಟ್ ಯುವರ್ ಎನಫ್ ಫುಡ್ ಆರ್ ಮೇಕ್ ಶ್ಯೂರ್ ಯು ಫಿನಿಶ್ ಯುವರ್ ಬ್ರೇಕ್ಫಾಸ್ಟ್ ಆರ್ ಲಂಚ್. ರೋಡ್ ಬಂದು ನಾವು ಚೆನ್ನೈ ಹೈವೇಯಿಂದ ಬಂದಿದ್ದು. ಸೊ ಅಲ್ಲಿ ನಿಮಗೆ ಒಳಗೆ ಸುಮಾರು 11 ಕಿಲೋಮೀಟರ್ ಬರಬೇಕಾಗುತ್ತೆ. ದೇರ್ ಆರ್ ಅದರ್ ವೇಸ್ ಟು ರೀಚ್ ದಿಸ್ ಪ್ಲೇಸ್ ಆಸ್ ವೆಲ್. ಬಟ್ ಒಟ್ಟಿನಲ್ಲಿ ಹೇಳೋದಾದರೆ ಈ ಒಂದು 11 ಕಿಲೋಮೀಟರ್ ಸ್ಟ್ರೆಚ್ ಏನಿತ್ತು, ಅಲ್ಲಿ ಯಾವುದೇ ಥರದ ಒಳ್ಳೆ ಹೋಟ್ಲಾಗಲಿ ಯಾವುದೂ ನೋಡಲಿಲ್ಲ. ಕಂಪ್ಲೀಟ್ ಗ್ರೀನರಿ ಥ್ರೂ ಪಾಸ್ ಆಯಿತು, ಬಟ್ ಯಾವುದೇ ಥರದ ಫುಡ್ ಪಾಯಿಂಟ್ಸ್ ಆಗಲಿ ನಾವು ನೋಡಲಿಲ್ಲ. ಸೊ ಇಟ್ಸ್ ಬೆಟರ್ ಟು ಕ್ಯಾರಿ ಯುವರ್ ಓನ್ ಫುಡ್ ಆರ್ ಫಿನಿಶ್ ಯುವರ್ ಫುಡ್ ವೇ ಬಿಫೋರ್. ಲೆವೆಲ್ ಕಮ್ಮಿ ಇರೋದ್ರಿಂದ, ವಾಟರ್ ಲೆವೆಲ್ ಕಮ್ಮಿ ಇರೋದ್ರಿಂದ, ಸೊ ಇಲ್ಲಿ ನೀವು ಏನು ನೋಡ್ತಾ ಇದ್ದೀರಾ,
ಈ ಫುಲ್ ಕಂಪ್ಲೀಟ್ ಇದೆಲ್ಲ ನೀರಿಂದ ಮುಚ್ಚೋಗುತ್ತೆ. ಅದಕ್ಕೆ ಈ ಒಂದು ಸಿಮೆಂಟ್ ಬ್ಯಾಗ್ಗಳನ್ನ ಹಾಕಿದ್ದಾರೆ. ಸೊ ಟು ವಾಕ್ ಆನ್ ಇಟ್ ಆ್ಯಂಡ್ ಆಲ್ಸೋ ಟು ಕ್ರಿಯೇಟ್ ಅ ಬ್ಯಾರಿಯರ್. ಸೊ ನೀವಿಲ್ಲಿ ರೀಚ್ ಆಗಬೇಕು ಅಂದರೆ ಈ ರೀತಿ ನೋಡಿ, ನೀರಿನಲ್ಲಿ ಕಾಲಿಟ್ಕೊಂಡು ರೀಚ್ ಆಗಬೇಕು. ಆ್ಯಂಡ್ ಈ ಒಂದು ಜಾಗ ಪರ್ಫೆಕ್ಟ್ ಫಾರ್ ಫ್ಯಾಮಿಲಿ ಇರ್ಬೋದು, ಕಿಡ್ಸ್ ಇರ್ಬೋದು, ಆ್ಯಂಡ್ ಎಸ್ಪೆಷಲಿ ನಿಮಗೆ ಈ ಥರ ಸಮ್ಮರ್ ಟೈಮಲ್ಲಿ ಅದ್ಭುತವಾದ ಕಣ್ಣಿಗೆ ತಂಪು ನೀಡುವಂಥ ಜಾಗ, ಗುಡ್ ಫಾರ್ ಫೋಟೋಶೂಟ್ಸ್ ಆ್ಯಸ್ ವೆಲ್. ಸೊ ನೋಡಿದ್ರಲ್ಲ, ಇದಾಗಿತ್ತು ಉದನಪಳ್ಳಿಯ ಶಿವ ಟೆಂಪಲ್. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಮ್ಯಾಕ್ಸಿಮಮ್ ಶೇರ್ ಮಾಡಿ. ಈ ಒಂದು ಜಾಗಕ್ಕೆ ಟ್ರಿಪ್ ಪ್ಲಾನ್ ಮಾಡಿ. ಕೊನೆಯದಾಗಿ ನಮ್ಮ ಹೊಸಳ್ಳಿ ಹುಡುಗರು ಏನು ಹೇಳ್ತಾರೆ ನೋಡಿ. ಬಾಯ್.